ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದೆ. ಆದರೆ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಪಾಲನೆ ಮಾಡಬೇಕಾಗಿದ್ದವರು ಆಯೋಜಕರದನ್ನೆಲ್ಲವೂ ಕೂಡ ಫಾಲೋ ಮಾಡಬೇಕಾಗಿತ್ತು. ನೋಡಿ, ಒಂದು ಗ್ರೀನ್ ಬೆಲ್ಟಿಂದ ಯೆಲ್ಲೋ ಬೆಲ್ಟಿಗೆ ಒಂದು ಕನ್ವರ್ಷನ್ ಆಗಬೇಕು ಅಂದರೆ ಹೇಗೆ ಮಾಡ್ತಾರೆ ಅಂತೇಳಿ ಕೇವಲ ಕ್ಲಬ್ಸ್ ಹಾಗೂ ಅಗ್ರಿಕಲ್ಚರ್ಗೆ ಮಾತ್ರ ಬಳಕೆ ಮಾಡಬಹುದು. ಅಂದರೆ ಭೂ ಪರಿವರ್ತನೆ ಹೇಗಾಗಿದೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ಈ ರೂಲ್ಸ್ ಬ್ರೇಕ್ ಆಗಿದ್ರೆ ಕಂದಾಯ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳಬಹುದು. ಅಕ್ಟೋಬರ್ 8ನೇ ತಾರೀಕಿನಿಂದ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗಿದೆ, ಇನ್ನೂ ಕೂಡ ನಡೀತಾ ಇದೆ. ಡಿಸೆಂಬರ್ 15ರಂದು ಭೂ ಪರಿವರ್ತನೆ ಸಂಬಂಧ ಆದೇಶ ಕೂಡ ಬಂದಿತ್ತು. ಕ್ಲಬ್ ಹಾಗೂ ಅಗ್ರಿಕಲ್ಚರಲ್ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯನ್ನ ಮಾಡಬಹುದು. ಇಲ್ಲಿ ಬೇರೆ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ ಅಂತೇಳಿ ಆದೇಶ ಕೂಡ ಇದೆ. ಡಿಸೆಂಬರ್ 15ರಂದು ಹೊರಡಿದ ಒಂದು ಆದೇಶ. ಕಂದಾಯ ಇಲಾಖೆ ಈಗ ಕ್ರಮವನ್ನು ತೆಗೆದುಕೊಳ್ಬಹುದು. ಈ ಭೂ ಪರಿವರ್ತನೆ ಆಗಿಲ್ಲ, ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. RTI ಕಾರ್ಯಕರ್ತರು ಇದೇ ವಿಚಾರವನ್ನ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಈಗ ನೋಡಿ, ಇಲ್ಲಿ ರೂಲ್ಸ್ ಬ್ರೇಕ್ ಆಗಿರೋದು ಏನೆಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಂದು ಭೂ ಪರಿವರ್ತನೆ ಆಗಬೇಕು ಅಂತಂದ್ರೆ ಅದಕ್ಕೆ ಪ್ರೊಸೀಜರ್ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಮಾಡ್ಬೋದು, ಮಾಹಿತಿ ಕೊಡ್ಬೋದಾ ಸುನಿಲ್? ನಾಗೇಂದ್ರ, ಎಸ್ಪೆಷಲಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ ಕನ್ವರ್ಷನ್ ಮಾಡ್ಕೋಬೇಕು ಅಂದರೆ ಅದು ಯಾವ ಝೋನ್ನಲ್ಲಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಈ ರೀತಿ ಬಫರ್ ಝೋನು, ಗ್ರೀನ್ ಬೆಲ್ಟ್ ಅಂತ ಕರೆಯುವಂತಹ ಜಾಗಗಳಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು ಅಂದರೆ ಅದು ಅಷ್ಟು ಈಸಿ ಆಗಿರುವಂಥ ಒಂದು ಪ್ರೋಸೆಸ್ ಅಲ್ಲ. ಯಾವ ಕಾರಣಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಕೌಂಟ್ ಆಗ್ತಾ ಹೋಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಕಡೆಯಿಂದ ಅನುಮತಿ ಕೂಡ ಬೇಕಾಗುತ್ತೆ. ಆ ಎಲ್ಲ ಫೈಲ್ಗಳನ್ನು, ಅಂದರೆ ಏನೇನು ಉದ್ದೇಶಕ್ಕೆ ಮಾಡ್ತಿದ್ದೀವಿ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟ ಬಳಿಕ ಅದು ಕನ್ವರ್ಷನ್ ಆಗುತ್ತೆ. ಕನ್ವರ್ಷನ್ ಏನಕ್ಕಾಗತ್ತೆ, ಒಂದು ವೇಳೆ ಅಲ್ಲಿ ಕ್ಲಬ್ಸು ಮತ್ತು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಇದಿಷ್ಟನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಕೂಡ ನಡೆಸುವಂತಿಲ್ಲ ಅನ್ನುವಂಥದ್ದು ಕೂಡ ಈ ಸ್ಪಷ್ಟವಾಗಿ ಈ ಒಂದು ಆದೇಶದಲ್ಲಿ ಇರುವಂಥದ್ದು. ಇದು ಕೇವಲ ಈ ಒಂದು ಜಾಗಕ್ಕೆ ಮಾತ್ರ ಅಲ್ಲ, ಬೇರೆ ಎಲ್ಲೇ ಮಾಡೋದಿದ್ರು ಕೂಡ ಅಗ್ರಿಕಲ್ಚರ್ ಮತ್ತು ಕ್ಲಬ್ಸ್ ಆಕ್ಟಿವಿಟೀಸ್ ಹೊರತುಪಡಿಸಿ ಬೇರೆ ಏನು ಕೂಡ ಮಾಡುವಂಗಿಲ್ಲ. ಆ್ಯಂಡ್ ಅದು ಕ್ಲಬ್ಗಳು ಮಾಡುವಂತಿದ್ರು ಕೂಡ ಅದಕ್ಕೂ ಕೂಡ ಕೆಲವೊಂದು ನಾಮ್ಸ್ ಇದ್ದಾವೆ, ಅದಕ್ಕೂ ಕೂಡ ಕೆಲವೊಂದು ರೂಲ್ಸ್ಗಳನ್ನು ಹಾಕಿದ್ದಾರೆ. ಒಂದು ವೇಳೆ ಆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದರೆ ಅದರ ಮೇಲೆ ಆ್ಯಕ್ಷನ್ ತಗೋಬೋದು ಅನ್ನುವಂಥದ್ದು ಕೂಡ ಈ ರೂಲ್ಸ್ಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನುವಂಥದ್ದು ಇರುವಂತಹ ಕಡೆ ಕೇವಲ ಆ ಒಂದು ಒಟ್ಟು 1 ಎಕರೆ ಜಾಗ ಇತ್ತು ಅಂದರೆ ಅದರ ಶೇಕಡ 10ರಷ್ಟು ಭಾಗದಲ್ಲಿ, ಅಂದರೆ ಯೂಶುವಲ್ ಆಗಿ ಈ ಒಂದು ನಿಯಮ ಇರುವಂಥದ್ದು ಏನಕ್ಕೆ ಅಂದರೆ ಎಷ್ಟೋ ಕಡೆ ರೈತರಿಗೆ ಸೇರಿದಂತಹ ಜಮೀನುಗಳಿರುತ್ತೆ. ಆ ಜಮೀನುಗಳಲ್ಲಿ ಕೆಲಸಕ್ಕೆ ಹೋಗುವಂತಹ ರೈತರುಗಳು ಅವರು ತಾವು ಉಳ್ಕೊಳ್ಳೋಕ್ಕೋಸ್ಕರ ಒಂದು ಮನೆಯನ್ನು ಕಟ್ಕೋಬೋದು, ಅದಕ್ಕೆ ಅವಕಾಶ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಕೇವಲ ಶೇಕಡ 10ರಷ್ಟು ಭಾಗದಲ್ಲಿ ಒಂದು ಫಾರ್ಮ್ ಹೌಸ್ ಅಥವಾ ಮನೆ ನಿರ್ಮಾಣ ಮಾಡ್ಬೋದು ಅನ್ನುವಂಥ ಒಂದು ನಿಯಮ ಇರುವಂಥದ್ದು. ಅದು ರೈತರ ಅನುಕೂಲಕ್ಕಾಗಿ ಇರುವಂಥದ್ದು. ಆದರೆ ಇಲ್ಲಿ ಈಗ ಸ್ಪಷ್ಟವಾಗಿರುವಂಥ ಒಂದು ಮಾಹಿತಿ ಅಂತ ಹೇಳಿದರೆ ಅಕ್ಟೋಬರ್ 8ನೇ ತಾರೀಕು ಈ ಒಂದು ಕಾರ್ಯಕ್ರಮ ರಾಮಹಳ್ಳಿಯಲ್ಲಿ ಆರಂಭ ಆಗಿರುವಂಥದ್ದು, ಕೃಷಿ ಭೂಮಿಯಲ್ಲಿ. ಅದಾದ ಬಳಿಕ ಬಹುಶಃ ಈ ಒಂದು ಜಾಗದ ಮಾಲೀಕ ಇರುವಂಥವರಿಗೆ ತಾವು ಕನ್ವರ್ಷನ್ ಮಾಡ್ಕೋಬೇಕು ಅಂತ ಅನಿಸಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆದರೆ ಆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಭೂ ಪರಿವರ್ತನೆ ಆಗಿರುವಂಥದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಆಗಿರುವಂಥದ್ದು. ಆ್ಯಂಡ್ ಆ ಭೂ ಪರಿವರ್ತನೆ ಆಗಿರುವಂಥದ್ದು ಕಮರ್ಷಿಯಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ಕೊಳ್ಳೋದಕ್ಕಲ್ಲ, ಕೇವಲ ಕ್ಲಬ್ ಮತ್ತು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಯನ್ನು ಮಾಡ್ಕೊಳ್ಳೋದಕ್ಕೆ ಮಾತ್ರ ಈ ಒಂದು ಕನ್ವರ್ಷನ್ ಆಗಿರುವಂಥದ್ದು. ಆದರೆ ಈ ನಿಯಮವನ್ನು ಗಾಳಿಗೆ ತೂರಿ ಅಲ್ಲಿ ಬೇರೆ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ, ಬಿಗ್ ಬಾಸ್ ಮನೆಯನ್ನು ನಿರ್ಮಾಣ ಮಾಡಿ ಆ ಒಂದು ಮನೆಯಲ್ಲಿ ಈಗ ಶೋ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಈ ಕಾನೂನು ಏನೇನು ಹೇಳುತ್ತೆ, ಯಾಕೆಂದರೆ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದು ಇರುತ್ತೆ. ಆ ಕಾನೂನು ಏನು ಹೇಳುತ್ತೆ ಅನ್ನುವಂಥದ್ದು ನೋಡ್ತಾ ಹೋದರೆ ಅದರ ಪ್ರಕಾರ ಇಲ್ಲಿ ಯಾವುದು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಿರುವಂಥದ್ದು ತುಂಬ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಗೋಚರವಾಗುತ್ತೆ. ನಾಗೇಂದ್ರ. ಓಕೆ ಸುನಿಲ್, ಹಾಗೆ ಸಂಪರ್ಕದಲ್ಲಿ ನೋಡಿ, ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ರೂಲ್ಸ್ ಬ್ರೇಕ್ ಆಗಿದೆ ಅಂತಂದ್ರೆ ಇವರ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ರೂಲ್ಸ್ಗಳು ಬ್ರೇಕ್ ಆಗಿದೆ, ಅದನ್ನು ಕೂಡ ನೀವು ಮುಂದೆ ಇಡ್ತೀವಿ. ಬ್ರೇಕ್ ಆದ್ಮೇಲೆ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ, ಅದ್ರ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿರುವಂಥ ಶೋ ಅಂತಂದ್ರೆ ಅದು ಬಿಗ್ ಬಾಸ್ ರಿಯಾಲಿಟಿ ಶೋ. ಅದರ ಒಂದು ಆಯೋಜಕರ ಎಡವಟ್ಟಿನಿಂದಾಗಿ RTI ಕಾರ್ಯಕರ್ತರು ಒಂದಷ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾಗ ಆ ಎಡವಟ್ಟೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿದೆ. ಹಾಗಾದರೆ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಒಂದು ವೇಳೆ ರೂಲ್ಸ್ ಬ್ರೇಕ್ ಮಾಡಿದರೆ ಯಾವ ರೀತಿಯಾದಂಥ ಕ್ರಮಗಳಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ.
ನನ್ನ ಸಹೋದ್ಯೋಗಿ ಸುನಿಲ್ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸುನಿಲ್, ಈಗ ನೋಡಿ, ಇಂಥ ಒಂದು ವಿಚಾರಗಳಲ್ಲಿ ಒಂದು ವೇಳೆ ಏನಾದರೂ ರೂಲ್ಸ್ ಬ್ರೇಕ್ ಆಗಿದೆ ಅಂತ ಗೊತ್ತಾದರೆ ಏನೆಲ್ಲ ಕ್ರಮಗಳಾಗುತ್ತೆ? ನಾಗೇಂದ್ರ, ಸಾಮಾನ್ಯವಾಗಿ ಇರುವಂತಹ ಒಂದು ಕಾನೂನಿನ ಪರಿಧಿಯ ಒಳಗಡೆ ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಕೆಲವೊಂದು ಸ್ಪಷ್ಟವಾದಂತಹ ನಿಯಮಗಳಿದ್ದಾವೆ. ಸೊ ಅದರಲ್ಲಿ ಒಂದೊಂದಾಗಿ ನೋಡ್ತಾ ಹೋದರೆ ಈಗ ರೂಲ್ಸ್ ವಯಲೇಷನ್ ಆಗಿರುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮ ಕೈಗೊಳ್ಬೋದು ಅನ್ನುವಂಥದ್ದು ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಅನಧಿಕೃತವಾಗಿ ಕಟ್ಟಿರುವಂತಹ ಕಟ್ಟಡವನ್ನು ತೆರವುಗೊಳಿಸೋದಕ್ಕೆ ಸರ್ಕಾರಕ್ಕೆ ಅಥವಾ ಜಿಲ್ಲಾಡಳಿತಕ್ಕೆ ಆ ರೀತಿಯ ಅವಕಾಶ ಕೂಡ ಇದೆ. ಯಾಕೆಂದರೆ ಆ ಒಂದು ರೂಲ್ಸ್ ಹಾಕಿರುವಂಥದ್ದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿದೆ. ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಅವಕಾಶ ಏನಿದೆ ಅದು ಕೇವಲ ಕೃಷಿ ಭೂಮಿಯಲ್ಲಿ ಒಂದು ಫಾರ್ಮ್ ಹೌಸ್ ನಿರ್ಮಾಣ ಮಾಡೋದಕ್ಕೆ ಮಾತ್ರ. ಒಂದು ವೇಳೆ ನೀವು ಅದನ್ನು ವಯಲೇಟ್ ಮಾಡಿದ್ದೆ ಆದಲ್ಲಿ ನಿಮಗೆ ಯಾವುದೇ ರೀತಿಯ ಸೂಚನೆಯನ್ನು ನೀಡದೆ ಏಕಾಏಕಿ ಆ ಒಂದು ಕಟ್ಟಡ ಏನು ಕಟ್ಟಿದ್ದೀರಾ ಅದನ್ನು ತೆರವುಗೊಳಿಸೋದಕ್ಕೆ ನಮಗೆ ಅವಕಾಶ ಇದೆ ಅನ್ನುವಂಥದ್ದು. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಆ ಜಾಗದ ಮಾಲೀಕ ಯಾರಿರ್ತಾನೆ ಆತನ ಕಡೆಯಿಂದಲೂ ಕೂಡ ವಸೂಲು ಮಾಡ್ಬೋದು ಅನ್ನುವಂಥದ್ದು ಕೂಡ ಈ ನಿಯಮಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಸೊ ಇದು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರೋದ್ರಿಂದಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಆ ಒಂದು ಭೂ ಪರಿವರ್ತನೆ ಮಾಡಿಕೊಂಡಿರುವಂತಹ ಆದೇಶದ ಪ್ರತಿಯಲ್ಲೇ ಮೆನ್ಷನ್ ಆಗಿದೆ. ಬಹುಶಃ ಈ ಒಂದು ಜಾಗದ ಮಾಲೀಕರು ಆ ಒಂದು ಆದೇಶದ ಪ್ರತಿಯಲ್ಲಿ ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನೋಡಿಲ್ಲ ಅನ್ಸುತ್ತೆ. ನೋಡಿದ್ದಿದ್ರೆ ಈ ರೀತಿ ರೂಲ್ಸ್ಗಳನ್ನು ರೆಗ್ಯುಲೇಟ್ ಮಾಡಿ, ಅಂದರೆ ವಯಲೇಟ್ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡ್ತಿರ್ಲಿಲ್ವೇನೋ ಅನ್ಸುತ್ತೆ. ಅದೇ ಒಂದು ಕಾರಣದಿಂದ ಓಕೆ ನೋಡಿ, ಈಗ ಸುನಿಲ್ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಯಾಕೆಂತಂದರೆ ಈಗ ಏನೆಲ್ಲ ಕ್ರಮ ಜರುಗುತ್ತೆ ಅಂತೇಳಿ ನಾವೀಗ ಹೇಳಿದ್ವಿ. ಆದರೆ ಇಲ್ಲಿ ಮತ್ತೊಂದು ಬಿಗ್ ಮಿಸ್ಟೇಕನ್ನು ಮಾಡಿದೆ. ಮತ್ತೊಂದಲ್ಲ, 7 ಬಿಗ್ ಮಿಸ್ಟೇಕ್ ಮಾಡಿದೆ ನೋಡಿ. ಒಂದು, ಕೃಷಿ ಭೂಮಿಯಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸಲಾಗ್ತಾ ಇದೆ, ಮೊದಲನೇ ಮಿಸ್ಟೇಕ್. ಎರಡನೇದು, ಭೂ ಪರಿವರ್ತನೆ ಮಾಡದೆ ವಾಣಿಜ್ಯ ಚಟುವಟಿಕೆ ಮಾಡುವಂತಿಲ್ಲ, ಇದು ಎರಡನೆಯ ಬಿಗ್ ಮಿಸ್ಟೇಕ್. ಮೂರನೇದು, ನಗರ ಯೋಜನಾ ಇಲಾಖೆಯಿಂದ ಪ್ಲಾನ್ ಅಪ್ರೂವ್ ಆಗಿಲ್ಲ, ಮೂರನೇ ಬಿಗ್ ಮಿಸ್ಟೇಕ್. ನಾಲ್ಕನೆಯ ಮಿಸ್ಟೇಕ್ ಅನ್ನು ಕೂಡ ನೋಡ್ಬೋದು, ಗ್ರಾಮ ಪಂಚಾಯತಿಯಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ, ಇದು ನಾಲ್ಕನೆಯ ಬಿಗ್ ಮಿಸ್ಟೇಕ್. ಇನ್ನು ಅಗ್ನಿಶಾಮಕ ದಳ ಇಲಾಖೆಯಿಂದಲೂ ಕೂಡ ಎನ್ಒಸಿಯನ್ನು ಪಡೆದುಕೊಂಡಿಲ್ಲ, ಇದು ಅತಿ ದೊಡ್ಡ ಬಿಗ್ ಮಿಸ್ಟೇಕ್. ಯಾಕೆ ಅಂತ ಹೇಳ್ತೀವಿ. ಆರನೇದು, ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ಅರ್ಜಿ ಸಲ್ಲಿಕೆ ಆಗಿಲ್ಲ, ಆರನೆಯ ಬಿಗ್ ಮಿಸ್ಟೇಕ್. ಪೊಲೀಸ್ ಇಲಾಖೆಯ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ. ಈ 7 ಬಿಗ್ ಮಿಸ್ಟೇಕ್ ಅನ್ನ ಮಾಡಿದೆ ಬಿಗ್ ಬಾಸ್ ಶೋ ನಡೆಸುವಂತ ಆಯೋಜಕರು. ನೋಡಿ, 7 ಬಿಗ್ ಮಿಸ್ಟೇಕ್ ಅನ್ನ ಮಾಡಿರುವಂಥದ್ದು. ಒಂದು, ಎನ್ಒಸಿಯನ್ನು ಪಡೆದುಕೊಂಡಿಲ್ಲ, ಗ್ರಾಮ ಪಂಚಾಯತಿಗೆ ಅನುಮತಿ ಪಡೆದಿಲ್ಲ, ಪೊಲೀಸರ ಹತ್ರ ಅನುಮತಿಯನ್ನು ಪಡ್ಕೊಂಡಿಲ್ಲ, ಫೈರ್ ಡಿಪಾರ್ಟ್ಮೆಂಟಿಂದ ಎನ್ಒಸಿ ಪಡ್ಕೊಂಡಿಲ್ಲ, PWDಯಿಂದ ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡೆದುಕೊಂಡಿಲ್ಲ. ನೋಡಿ, ಈ ರೀತಿಯಾಗಿ 7 ಬಿಗ್ ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ಆಯೋಜಕರು. ಸುನಿಲ್, ನೋಡಿ, ನಾವು ಗಮನಿಸ್ತಾ ಇದ್ವಿ 7 ಬಿಗ್ ಮಿಸ್ಟೇಕ್ ಅನ್ನ ಮಾಡಿದ್ದಾರೆ ಅಂತೇಳಿ. ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನೋಡಿ, ಫೈರ್ ಡಿಪಾರ್ಟ್ಮೆಂಟಿಂದ ಒಂದು ಎನ್ಒಸಿ ತಗೊಂಡಿಲ್ಲ, ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನೋದಾದ್ರೆ, ಸುನಿಲ್, ಕಳೆದ ವರ್ಷ ಬಿಗ್ ಬಾಸ್ ಮನೆಗೆ ಬೆಂಕಿ ಬಿದ್ದಿತ್ತು, ಅದ್ಯಾರು ಕೂಡ ಮರ್ತಿಲ್ಲ. ಸುನಿಲ್, ಮಾಹಿತಿ ಕೊಡಿ. ಎಸ್ ನಾಗೇಂದ್ರ, ಇಲ್ಲಿ ಏನೇನು ವೈಲೇಷನ್ಸ್ ಆಗಿದ್ದಾವೆ, ಏನೇನು ಮಿಸ್ಟೇಕ್ಗಳು ಆಗ್ತಿದ್ದಾವೆ ಅನ್ನೋಂಥದ್ದು ನೋಡ್ತಾ ಹೋದರೆ ಒಟ್ಟು ನಮ್ಮ ಕಣ್ಣಿಗೆ ಅಂದರೆ ನೇರವಾಗಿ ಕಾಣಿಸುವಂಥದ್ದು 7 ಕಡೆಯಲ್ಲಿ ಇವರು ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದು ಸಂಬಂಧಪಟ್ಟಂತಹ ಇಲಾಖೆಗಳಿಂದ ಇದಕ್ಕೆ ಸೂಕ್ತವಾದಂತಹ ಅನುಮತಿಯನ್ನು ಪಡ್ಕೊಂಡಿಲ್ಲ ಅನ್ನುವಂಥದ್ದು. ಇದರಲ್ಲಿ ನೀವು ಹೇಳ್ತಾ ಇದ್ದಂಗೆ ಫೈರ್ ಡಿಪಾರ್ಟ್ಮೆಂಟಿಂದ NOC ಪಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಮೇ ಬಿ ಟೆಂಪರರಿಯಾಗಿ ನಿರ್ಮಾಣ ಮಾಡಿರುವಂಥ ಒಂದು ಶೆಡ್ ಆದರೂ ಕೂಡ ಅಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟಿಗಳನ್ನು ಮಾಡಿಸ್ತಾ ಇರ್ತಾರೆ. ಈವನ್ ಫೈರ್ ರಿಲೇಟೆಡ್ ಆಗಿರುವಂತಹ ಆಕ್ಟಿವಿಟಿಗಳು ಕೂಡ ಒಳಗಡೆ ನಡೀತಾ ಇರುತ್ತೆ. ಕಳೆದ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಾ ಇದ್ದಂತಹ ಬಿಗ್ ಬಾಸ್ ಹೌಸ್ಗೆ ಬೆಂಕಿ ಬಿದ್ದಿರುವಂತಹ ಘಟನೆ ಕೂಡ ನಮ್ಮೆಲ್ಲರಿಗೂ ಕೂಡ ನೆನಪಿದೆ. ದೊಡ್ಡ ಮಟ್ಟದ ಅನಾಹುತವೇ ಆಗಿತ್ತು. ಅಲ್ಲಿ ನಿರ್ಮಾಣ ಮಾಡಿದಂತಹ ಸೆಟ್ಗಳು ಕೂಡ ಬೆಂಕಿಗೆ ತುತ್ತಾಗಿತ್ತು. ಆದರೆ ಇಲ್ಲಿ ಈ ಒಂದು ಶೋ ನಡೀತಾ ಇರುವಂತಹ ಜಾಗದಲ್ಲಿ ಯಾವುದೇ ರೀತಿಯ ಅಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಒಂದು ವೇಳೆ ನಾಳೆ ದಿನ ಎಲ್ಲೋ ಒಂದು ಕಡೆಯಲ್ಲಿ ಸಣ್ಣ ಒಂದು ಬೆಂಕಿಯ ಕಿಡಿ ಬಿದ್ದರೂ ಕೂಡ ಆ ಬಿಗ್ ಬಾಸ್ ಹೌಸ್ ಒಳಗಡೆ ಇರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗುತ್ತೆ. ಇಷ್ಟೆಲ್ಲ ಆಗತ್ತೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಏನಕ್ಕೆ ಇವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಈವನ್ ಈ ಬಿಗ್ ಬಾಸ್ ಹೌಸ್ ಶೋ ನಡೀತಾ ಇರುವಂಥ ಮನೆ ಹತ್ರ ಒಂದೇ ಒಂದು ಫೈರ್ ಎಂಜಿನ್ ವೆಹಿಕಲ್ಗಳಾಗಲಿಲ್ಲ. ಸುನಿಲ್, ಒಂದು ನಿಮಿಷ, ಈಗ 7 ಬಿಗ್ ಮಿಸ್ಟೇಕ್ ಮಾಡಿದ್ವಿ ಅಂತೇಳಿ ನಾವು ತೋರಿಸಿದ್ವಲ್ಲ,
ಎಲ್ಲ ಇಲಾಖೆಗಳಿಂದ ನೀವು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪರ್ಕ ಮಾಡಿದ್ರಾ ಇಲಾಖೆಯ ಅಧಿಕಾರಿಗಳಿಗೆ? ಕೇಂದ್ರ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳ ಜೊತೆಗೆ ನಾವು ಸಂಪರ್ಕವನ್ನು ಮಾಡಿದ್ವಿ. ನಿಮ್ಮ ಇಲಾಖೆ ಕಡೆಯಿಂದ ಯಾವುದೇ ರೀತಿಯ ಅನುಮತಿಯನ್ನು ಪಡ್ಕೊಂಡಿದ್ದಾರಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ವಿ. ಆದರೆ ನಾವು ಸಂಪರ್ಕ ಮಾಡಿದಂತಹ ಕಡೆಯಲ್ಲಿ ಎಲ್ಲೂ ಕೂಡ ಇವರು ಯಾವುದೇ ರೀತಿಯ ಅನುಮತಿಯನ್ನು ಕೂಡ ಪಡ್ಕೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿರುವಂಥದ್ದು. ಈಗ ನಾವು ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಪಡೆಯುವಂಥ ಅಗತ್ಯ ಇರುತ್ತೆ. ಎಲ್ಲಿವರೆಗೆ ಅಂದರೆ ನಾವೊಂದು ಸಣ್ಣ ಪ್ರೋಗ್ರಾಮ್ ಮಾಡಿ ಒಂದು ಪೆಂಡಲ್ ಹಾಕಬೇಕಂದ್ರೂ ಕೂಡ ಪೊಲೀಸ್ ಇಲಾಖೆ ಅನುಮತಿ ಪಡಿಬೇಕು. ಆದರೆ ಇಲ್ಲಿ ಇಷ್ಟು ದೊಡ್ಡ ಶೋ ಮಾಡ್ತಿದ್ರು ಕೂಡ ಯಾವುದೇ ಅನುಮತಿ ಪಡ್ಕೊಂಡಿಲ್ಲ. ಈವನ್ ಫೈರ್ ಡಿಪಾರ್ಟ್ಮೆಂಟಿಂದ NOC ಪಡ್ಕೊಂಡಿಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದಲೂ ಕೂಡ NOC ಪಡೆಯುವಂಥ ಅಗತ್ಯ ಇದೆ. ಏನಕ್ಕೆ ಅಂದರೆ ಇದೊಂದು ಬಫರ್ ಝೋನ್ ವ್ಯಾಪ್ತಿಗೆ ಬರುವಂತಹ ಪ್ರದೇಶ. ಹಾಗಾಗಿ ಇಲ್ಲಿ ಏನೇ ಆಕ್ಟಿವಿಟಿ ಮಾಡಬೇಕಂದ್ರೂ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನಲ್ಲೂ ಕೂಡ NOC ತಗೋಬೇಕಾಗತ್ತೆ. ಅದನ್ನು ಕೂಡ ತಗೊಂಡಿಲ್ಲ. ಕಂದಾಯ ಇಲಾಖೆಯಿಂದ ಭೂ ಪರಿವರ್ತನೆ ಅದನ್ನು ಕೂಡ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅಂತಂದ್ರೆ ಅಲ್ಲಿ ವಿದ್ಯುತ್ ಅಲ್ಲಿ ನೋಡ್ತಾ ಇದೀವಿ, ವಿದ್ಯುತ್ ಸಂಪರ್ಕ ಹೇಗೆ ಸಿಕ್ತು? ಎಸ್, ಇದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಮಾಜಿಕ ಕಾರ್ಯಕರ್ತರು ಪಂಚಾಯತಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು. ನೀವು ಈ ಒಂದು ಶೋಗೆ, ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಡೀತಾ ಇರುವಂಥ ಶೋಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಇದಕ್ಕೆ ಬೇಕಾದಂತಹ ವಿದ್ಯುತ್ ಸಂಪರ್ಕವನ್ನು ಯಾವ ರೀತಿ ಕೊಟ್ಟಿದ್ದೀರಿ ಅಂತ ಕೇಳಿದಂಥ ಟೈಮಲ್ಲಿ ಅವರು ಕೊಟ್ಟಿರುವಂತಹ ಉತ್ತರ ಕೂಡ ಸ್ಪಷ್ಟವಾಗಿ ನಮಗೆ ಸಿಕ್ಕಿರುವಂಥದ್ದು. ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಜೊತೆಗೆ ಅವರು ವಿದ್ಯುತ್ ಇಲಾಖೆಗೆ ಸುಮಾರು 6 ಲಕ್ಷ ರೂಪಾಯಿಗಳ ಒಂದು ಚೆಕ್ನ ಕೊಟ್ಟು ಅಲ್ಲಿ ಹಣವನ್ನು ಪಾವತಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಷಯ ಗೊತ್ತಾಯಿತು. ಹಾಗಾಗಿ ನಾವು ಅವರಿಗೆ ವಿದ್ಯುತ್ ತಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಆದರೆ ಸಾಮಾನ್ಯವಾಗಿ ನಾವೊಂದು ಮನೆ ಕಟ್ಟಬೇಕಂದ್ರೂ ಕೂಡ ಪ್ಲಾನ್ ಅಪ್ರೂವಲ್ ಇಲ್ಲದೆ ನಮಗೆ ವಿದ್ಯುತ್ ಸಂಪರ್ಕ ಸಿಗಲ್ಲ. ಅಂಥದ್ರಲ್ಲಿ ಇಲ್ಲಿ ಯಾವುದೇ ರೀತಿಯ ಅಪ್ರೂವಲ್ಗಳಾಗಲಿ NOCಗಳಾಗಲಿ ಯಾವುದೂ ಇಲ್ಲದೇ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಈವನ್ ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಬಂದಿದೆ. ಯಾವ ರೀತಿ ಇವರು ಈ ಒಂದು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಂಬಾ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ನಾಗೇಂದ್ರ, ಓಕೆ, ಮತ್ತೆ ಸಂಪರ್ಕ ಮಾಡ್ತೀವಿ ಸುನೀಲ್. ನೋಡಿ, ಈಗ ಈ ರೂಲ್ಸ್ ಬ್ರೇಕ್ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಆಪತ್ತು, ಯಾಕೆಂದರೆ ಯಾರ ಜವಾಬ್ದಾರಿ? ನೋಡಿ, ಈಗ ಏನಕ್ಕೆ ಅಂತ ಹೇಳಿ ಅಂತಂದರೆ, ನೋಡಿ, ನಟ ಕಿಚ್ಚ ಸುದೀಪ್ ಅವ್ರು ಇರ್ತಾರೆ ಆ ಶೋನಲ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಜವಾಬ್ದಾರಿ? ನೋಡಿ, ಸಂಗೀತ, ಶೃಂಗೇರಿ, ವಿನಯ್ ಇವರೆಲ್ಲರೂ ಕೂಡ ಅಲ್ಲಿ ಕಂಟೆಸ್ಟೆಂಟ್ಗಳು. ಪ್ರವೀಣ್ ಇವರೆಲ್ಲರೂ ಕೂಡ ಅಲ್ಲಿ ಒಳಗಡೆ ಇದ್ದಾರೆ. ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರು ಜವಾಬ್ದಾರಿ? ಕಿಚ್ಚ ಸುದೀಪ್ ಅವರು ಇರ್ತಾರೆ ಅಲ್ಲಿ. ಅಂಥ ಒಂದು ಮೇರು ನಟನನ್ನು ಇಟ್ಟುಕೊಂಡು ನೀವು ಶೋ ನಡೆಸ್ತೀರಾ. ಆ ಶೋ ನಡೆಸುವಾಗ ನೀವು ಏನೆಲ್ಲ ರೂಲ್ಸನ್ನು, ಪ್ರಿಕಾಷನ್ ತಗೋಬೇಕು ಅಂತ ಗೊತ್ತಿಲ್ವಾ? ಅವ್ರು ಎಷ್ಟು ಬ್ಯುಸಿ ಇರ್ತಾರೆ ನಟ ಸುದೀಪ್ ಅವರು. ರಿಯಾಲಿಟಿ ಶೋಗೋಸ್ಕರ ಅವ್ರು ಎಲ್ಲಿಂದ ಹೊರಗಡೆಯಿಂದ ಬರ್ತಾರೆ. ಕಿಚ್ಚ ಸುದೀಪ್ ಅವರು ಇವತ್ತು ರಾಜ್ಯದಲ್ಲೆಲ್ಲ ಬೇರೆ ಬೇರೆ ವಿದೇಶಗಳಲ್ಲಿ ಅವ್ರಿಗೆ ಅಭಿಮಾನ ಬಳಗ ಇದೆ. ವಿದೇಶಗಳಲ್ಲಿ ಜಪಾನ್, ದುಬೈ ಎಲ್ಲ ಕಡೆಯಲ್ಲೂ ಕೂಡ ಅವರ ಫ್ಯಾನ್ಸ್, ಫಾಲೋವರ್ಸ್ ಇದ್ದಾರೆ. ವಿಶ್ವದಾದ್ಯಂತ ಇವತ್ತು ಅಭಿಮಾನ ಬಳಗವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಕಿಚ್ಚ ಸುದೀಪ್ ಅವರು ನಡೆಸುವಂಥ ಶೋ ಅದು. ಅಂಥ ಒಂದು ಶೋ ಅಲ್ಲಿ ನೀವು ರೂಲ್ಸ್ ಫಾಲೋ ಮಾಡದೇ ಇದ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಸುನೀಲ್, ನೋಡಿ, ಇಷ್ಟೆಲ್ಲ ಆಯ್ತಲ್ವಾ, ನೀವು ಬೇರೆ ಬೇರೆ ಇಲಾಖೆಯನ್ನೆಲ್ಲ ಕೂಡ ಸಂಪರ್ಕ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಈ ಆಯೋಜಕರನ್ನ ಏನಾದರೂ ಸಂಪರ್ಕ ಮಾಡುವಂಥ ಕೆಲಸವನ್ನ ಮಾಡಿದ್ರಾ? ಎಸ್ ನಾಗೇಂದ್ರ, ಈಗ ನಮಗೆ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ಗಳ ಆಧಾರದ ಮೇಲೆ ಇಲ್ಲಿ ಏನೇನು ರೂಲ್ಸ್ಗಳು ವೈಲೇಟ್ ಆಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಆಯೋಜಕರು ಅದೇ ರೀತಿ ಎಂಡಮೋಲ್ ಸಂಸ್ಥೆಯವ್ರನ್ನು ಕೂಡ ಸಂಪರ್ಕ ಮಾಡಿದ್ವಿ. ಅಂದರೆ ಅವರಿಗೆ ಇಮೇಲ್ ಮೂಲಕವೂ ಕೂಡ ಪ್ರತಿಕ್ರಿಯೆ ಕೊಡಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಆದರೆ ಈವರೆಗೂ ಕೂಡ ಅವ್ರ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಕೂಡ ಬಂದಿಲ್ಲ. ಇಮೇಲ್ನ ರವಾನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಅನುಮತಿ ಪಡ್ಕೊಂಡಿರುವಂಥದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ದಾಖಲೆಗಳು ಇದೆ ಅನ್ನುವಂಥವನ್ನು ಕೂಡ ಕೇಳಿದ್ವಿ. ಆದರೆ ಈವರೆಗೂ ಕೂಡ ಸದ್ಯಕ್ಕೆ ನಮಗೆ ಯಾವುದೇ ರೀತಿಯ ಉತ್ತರಗಳು ಕೂಡ ಅವ್ರ ಕಡೆಯಿಂದ ಸಿಕ್ಕಿಲ್ಲ. ಬಹುಶಃ ಅವ್ರ ಕಡೆಯಲ್ಲಿ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ದಾಖಲೆಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಈವರೆಗಿನ ತನಿಖೆಯಲ್ಲಿ ಈವನ್ ಸರ್ಕಾರಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದಂಥ ಟೈಮಲ್ಲೂ ಕೂಡ ಓರಲ್ ಆಗಿ ಅವರು ಹೇಳಿರುವಂಥದ್ದು ಕೂಡ ಅಷ್ಟೇ, ಇಲ್ಲ ಈವರೆಗೂ ಕೂಡ ನಮ್ಮಿಂದ ಯಾವುದೇ ರೀತಿಯ ಅನುಮತಿಯನ್ನು ಕೂಡ ಪಡ್ಕೊಂಡಿಲ್ಲ ಅನ್ನುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕರಣ ಆದರೂ ಕೂಡ ಅದರ ಹಿನ್ನೆಲೆ, ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳುವಂಥ ಒಂದು ಅಗತ್ಯ ಇರುತ್ತೆ. ಆ ರೀತಿ ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲೂ ಕೂಡ ಬಿಗ್ ಬಾಸ್ ಕಡೆಯಿಂದಾಗಲಿ ಅಥವಾ ಈ ಒಂದು ಸಂಬಂಧಪಟ್ಟಂತಹ ಚಾನಲ್ ಕಡೆಯಿಂದಾಗಲಿ ಅಥವಾ ಕಂಪನಿ ಕಡೆಯಿಂದಾಗಲಿ ಯಾವುದೇ ರೀತಿಯ ಅನುಮತಿಯನ್ನು ತಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಒಂದು ವೇಳೆ ಬಿಗ್ ಬಾಸ್ ಅಂದರೆ ಆಯೋಜಕರ ಕಡೆಯಿಂದ ಯಾವುದೇ ರೀತಿಯ ಸ್ಪಷ್ಟನೆ ಬಂದಲ್ಲಿ ಖಂಡಿತವಾಗಿಯೂ ಅದನ್ನು ಕೂಡ ತೆಗೆದುಕೊಳ್ಳಲಾಗುವುದು. ನಾಗೇಂದ್ರ, ಓಕೆ ಸುನಿಲ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಒಂದು ಬಫರ್ ಝೋನ್
ಒಂದು ಗ್ರೀನ್ ಬೆಲ್ಟ್, ಆ ಜಾಗದಲ್ಲಿ ರೂಲ್ಸನ್ನು ಫಾಲೋ ಮಾಡಬೇಕು. ಆದರೆ ಬಿಗ್ ಬಾಸ್ ಆಯೋಜಕರು 7 ಬಿಗ್ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಇದು ಬೇಸರದ ಸಂಗತಿ. ಒಂದು ಜನಪ್ರಿಯ ಕಾರ್ಯಕ್ರಮ ಇದು. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಅಷ್ಟು ಸೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಇದ್ಯಾವುದು ಕೂಡ ಆಗಿಲ್ಲ ಅನ್ನೋದೇ ಈಗ ಬೇಸರ. ಈಗ ಸ್ಥಳದಿಂದಲೇ ನನ್ನ ಸಹೋದ್ಯೋಗಿಗಳಾಗಿರುವಂಥ ನಾಗರಾಜ್ ಹಾಗೂ ದಿವಿತ್ ಇಬ್ಬರು ಕೂಡ ಆಗಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ರು. ದಿವಿತ್, ನಾಗರಾಜ್ ಇಬ್ಬರು ಕೂಡ ರಾಮಹಳ್ಳಿಯಲ್ಲಿದ್ದಾರೆ. ನಾಗರಾಜ್ ಹತ್ರ ಹೋಗ್ತೀನಿ. ಮೊದಲಿಗೆ ನಾಗರಾಜ್ ಡಿ ಸಿ ಅವರನ್ನ ಕೂಡ ಸಂಪರ್ಕ ಮಾಡಿದ್ರು. ಡಿ ಸಿ ಅವ್ರ ಜೊತೆ ಕೂಡ ಮಾತುಕತೆ ನಡೆಸಿದ್ರು. ನಾಗರಾಜ್, ಇಲ್ಲಿ ಏನೆಲ್ಲ ರೂಲ್ಸ್ಗಳು ಬ್ರೇಕ್ ಆಗಿದೆ ಮಾಹಿತಿ ಕೊಡ್ಬೋದಾ? ನೀವು ಡಿ ಸಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ರು? ಖಂಡಿತವಾಗ್ಲೂ ನಾಗೇಂದ್ರ, ಏನು ಕನ್ನಡದ ಜನಪ್ರಿಯ ಟಿವಿ ವಾಹಿನಿಯಾಗಿ ಟಿವಿ ಶೋ ಆಗಿರ್ತಕ್ಕಂಥ ಬಿಗ್ ಬಾಸ್ ಆಯೋಜನೆ ಬಗ್ಗೆ ಸಾಕಷ್ಟು ಅನುಮಾನಗಳು ಈಗ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಏನು ರಾಘವೇಂದ್ರ ಆಚಾರ್ಯನವರು ಒಂದು PDO ರಾಮೋಹಳ್ಳಿ PDOನ ಸಂಪರ್ಕ ಮಾಡಿದಾಗ ಈ ಒಂದು ಶೋ ಎಷ್ಟು ನಿಯಮ ಉಲ್ಲಂಘನೆಗಳನ್ನು ಮಾಡಿ ಈ ಒಂದು ಶೋ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಿರ್ತಕ್ಕಂಥದ್ದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಹ ಇನ್ವೆಸ್ಟಿಗೇಷನ್ ಮಾಡಿದಾಗ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಒಂದಷ್ಟು ವಿಚಾರಗಳು, ಕೃಷಿ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಬಳಸೋ ಅಂತಿಲ್ಲ. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ, ಯಾಕಂತಂದರೆ ನಮಗೆ ಲಭ್ಯ ಆಗಿರುವಂಥ ದಾಖಲೆಗಳಲ್ಲಿ ಬಹಳ ಸ್ಪಷ್ಟ ಉಲ್ಲೇಖ ಮಾಡಲಾಗಿದೆ. ಇದು ಕೃಷಿ ಜಮೀನು, ಕೃಷಿಗಾಗಿ ಅಂತೇಳಿ ಏನೋ ಆ ಪಹಣಿ ಮತ್ತು ಮ್ಯೂಟೇಷನ್ ಇರ್ತದೆ 128/1 ಸರ್ವೆ ನಂಬರ್, ಈ ಒಂದು ಜಮೀನಿಗೆ ಸಂಬಂಧಿಸಿದಂತೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಒಂದಾದರೆ, ಮತ್ತೊಂದು ಕಡೆ ಒಂದು ವೇಳೆ ಕಮರ್ಷಿಯಲ್ ಮಾಡಬೇಕಾದ್ರೆ ಯಾವ ನಿಯಮಗಳನ್ನು ಅನುಸರಿಸಬೇಕು, ಟೌನ್ ಪ್ಲಾನಿಂಗಿಂದ ಅನುಮತಿಯನ್ನು ತೆಗೆದುಕೊಳ್ಬೇಕು, ಭೂಮಿಯನ್ನು ಕನ್ವರ್ಸೇಷನ್ ಮಾಡಬೇಕು, ಈ ಎಲ್ಲ ಕನ್ವರ್ಷನ್ ಮಾಡಬೇಕು, ಇವೆಲ್ಲ ಈ ನಿಯಮಗಳು ಒಂದು ಕಡೆ ಆದರೆ, ಇಲ್ಲಿ ವಿದ್ಯುತ್ ಬಳಕೆಗೂ ಸಹ ಯಾವುದೇ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅಂತೇಳಿ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಬಳಕೆ ಆಗ್ತಾ ಇರ್ತಕ್ಕಂಥ ವಿದ್ಯುತ್, ಯಾಕಂತಂದರೆ ಈ ಒಂದು ಜಮೀನಿನಲ್ಲಿ ಏನು ಕೃಷಿಗೆ ಬಳಸಲಿಕ್ಕೆ ಜಮೀನು, ನೀವು ಈ ಒಂದು ಕರೆಂಟ್ ವೈರ್ಗಳನ್ನು ನೋಡ್ತಾ ಇರ್ಬೋದು, ಇದು ಕೃಷಿಗೆ ಬಳಕೆ ಮಾಡಲಿಕ್ಕೆ ಹಾಕಿರ್ತಕ್ಕಂಥ ವಿದ್ಯುತ್ ಸಂಪರ್ಕ. ಹಾಗಾದರೆ ಇದರಿಂದ ಏನಾದರೂ ಒಳಗಡೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಒಳಗಡೆ ಹೋಗಿ ನೋಡಿದ್ರೆ ವಿದ್ಯುತ್ತನ್ನು. ನಾಗರಾಜ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ದಿವಿತ್, ನೋಡಿ, ಈಗ ನಮ್ಮ ಆತಂಕ ಇರುವಂಥದ್ದು ಒಳಗಿರೋರ ಬಗ್ಗೆ. ಅಲ್ಲಿ ತುಂಬ ಜನ ವರ್ಕ್ ಮಾಡ್ತಿರ್ತಾರೆ. ದಿವಿತ್, ಓವರ್ ಟು ಯು. ಎಸ್, ಥ್ಯಾಂಕ್ ಯು ನಾಗೇಂದ್ರ. ಎಸ್, ಗಮನಿಸ್ತಾ ಇದ್ದೀರಾ, ನಾವಿವಾಗ ರಾಮೋಹಳ್ಳಿಯಲ್ಲಿರುವಂಥ ಬಿಗ್ ಬಾಸ್ ಮನೆ ಆ ಒಂದು ಜಾಗದಲ್ಲೇ ಇದ್ದೇವೆ. ಸೊ ಒಂದು ಜನಪ್ರಿಯವಾದಂಥ ಕಾರ್ಯಕ್ರಮ ನಾಗೇಂದ್ರ ಬಾಬು ಇದು. ಅಂದರೆ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವಂಥ ಕಿಚ್ಚ ಸುದೀಪ್ಗೋಸ್ಕರನೇ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ಅದರ ಜೊತೆಯಲ್ಲೇ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದಾರೆ. ಸೆಕ್ಯೂರಿಟೀಸಿಂದ ಹಿಡಿದು ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಸಾಕಷ್ಟು ಜನರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಈಗ ಇಂಚಿಂಚು ಮಾಹಿತಿಯನ್ನು 7 ಬಿಗ್ ಮಿಸ್ಟೇಕನ್ನು ಕೂಡ ನೀವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದನ್ನು ನಾವು ತೆಗೆದುಕೊಂಡು ನೋಡಿದಾಗ ಇಲ್ಲಿ ಆಗುವಂಥ ಆತಂಕ ಏನು? ಸಾಕಷ್ಟು ಈಗ ನೀವು ಕಳೆದ ಬಾರಿ ನೋಡಿರ್ಬೋದು, ಬಿಗ್ ಬಾಸ್ ಮನೆಗೆ ಬೆಂಕಿ ಬಿದ್ದಿತ್ತು. ಸೊ ಈಗ ಕರೆಂಟ್ ಕೂಡ ಅಕ್ರಮವಾಗಿ ಬಳಕೆ ಮಾಡಲಾಗ್ತಾ ಇದೆ. ಇಲ್ಲಿನ ಜಾಗ ಕೂಡ ಅದೇ ರೀತಿ ಇದೆ. ಏನಾದರೂ ಈ ಒಂದು ಜಾಗದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ದುರಂತಗಳೇನಾದರೂ ನಡೆದ್ರೆ ಏನೂ ಆಗಬಾರ್ದು. ಆದರೆ ಆ ಥರ ಏನಾದ್ರು ಆದರೆ ಇದಕ್ಕೆ ಲೀಗಲ್ ಆಗಿ ಏನು ಉತ್ತರ ಕೊಡ್ಬೋದು, ಅದು ಇಲ್ಲಿಂದ ಸಾಧ್ಯ ಆಗೋದಿಲ್ಲ. ಸೊ ಅಲ್ಲಿ ಇವರು ಬಾಯಿ ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹೀಗಾಗಿ ಗಮನಿಸಬೇಕಾಗುತ್ತೆ ನಾಗೇಂದ್ರ ಬಾಬು, ಒಳಗಡೆ ಇರುವಂಥವ್ರಾಗಿರ್ಬೋದು, ಒಳಗಡೆ ಕಂಟೆಸ್ಟೆಂಟ್ಸ್ಗಳಾಗಿರ್ಬೋದು, ಅಥವಾ ಇಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಸಾಕಷ್ಟು ಸುರಕ್ಷತೆ ಕ್ರಮವನ್ನು ವಹಿಸ್ಕೊಳ್ಬೇಕಾಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಇಲ್ಲಿ ಸಾಕಷ್ಟು ಕೋಟ್ಯಾಂತರ ಫಾಲೋವರ್ಸ್ನ ಹೊಂದಿರುವಂಥ ಕಿಚ್ಚ ಸುದೀಪ್ ಕೂಡ ಇದರೊಳಗಡೆ ಹೋಸ್ಟಿಂಗನ್ನು ಮಾಡ್ತಾರೆ. ಸೊ ಅಂದರೆ ಅವರಿಗೂ ಗೊತ್ತಿರಲಿಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಈ ರೀತಿಯಾಗಿ ಸೊ ನೋಡಬೇಕಾಗುತ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿವಿತ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು